ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಟಲ್ ಲೈಫ್ ಡೈರೀಸ್. ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಪ್ಲೇಸ್ನ ತೋರಿಸೋದಕ್ಕೆ ಹೊರಟಿದ್ದೀನಿ. ಸೊ ಒಂದೇ ಪ್ಲೇಸಲ್ಲಿ ಹಲವಾರು ದೇವರುಗಳ ದರ್ಶನ ಮಾಡಿಸೋದಕ್ಕೆ ನಾನು ರೆಡಿಯಾಗಿದ್ದೀನಿ. ನೀವು ರೆಡಿಯಾಗಿದ್ದರೆ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಆ್ಯಂಡ್ ಈ ಪ್ಲೇಸ್ ಇರೋದು ತುಮಕೂರು ಡಿಸ್ಟಿಕ್ ತುರುವೇಕೆರೆ ತಾಲೂಕು ಗೊಟ್ಟೆಕೆರೆ ಗ್ರಾಮದಲ್ಲಿ. ಇದು ಆಲ್ಮೋಸ್ಟ್ ತುರುವೇಕೆರೆಯಿಂದ ಸುಮಾರು 5-6 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಇದೇ ನೋಡಿ ಆ ದೇವಸ್ಥಾನ. ಇಲ್ಲಿ ಮೇಯ್ನ್ ದೇವರು ಬಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಅದ್ರ ಜೊತೆಗೆ ಇಲ್ಲಿ ಸುಮಾರಷ್ಟು ಒಂದು 10-15 ದೇವರುಗಳನ್ನ ನಾವಿಲ್ಲಿ ಕಾಣ್ಬೋದು. ಸೊ ಮೊದಲಿಗೆ ನಾನು ನಿಮಗೆ ಈ ವೆಂಕಟೇಶ್ವರನ ದರ್ಶನ ಮಾಡಿಸ್ತಾ ಇದ್ದೀನಿ. ಮತ್ತೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ನೀವು ಈ ದೇವಸ್ಥಾನಕ್ಕೆ ಯಾವಾಗಲೇ ಹೋದ್ರೂ ಅಲ್ಲಿನ ಅರ್ಚಕರು ಬಂದು ತುಂಬ ಅಚ್ಚುಕಟ್ಟಾಗಿ ಪೂಜೆ ಮಾಡಿಕೊಡ್ತಾರೆ, ಕುಂಕುಮಾರ್ಚನೆ ಮಾಡಿಕೊಡ್ತಾರೆ. ಹಾಗೆ ಇದೇ ಗುಡಿಲಿ ಇನ್ನು ಯಾವ್ಯಾವ ದೇವರುಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ವಿಘ್ನೇಶ್ವರ, ವಿಘ್ನ ನಿವಾರಕ, ತುಂಬ ಚೆನ್ನಾಗಿ ಸ್ಥಾಪನೆ ಮಾಡಿದ್ದಾರೆ. ನೀವು ಈ ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣ ಮೊದಲು ಕಾಣೋದು ನಿಮಗೆ ಈ ವಿಘ್ನೇಶ್ವರ. ಅನಂತರ ನಿಮಗೆ ಸಿಗೋದೇ ಪಾರ್ವತಿ ಪರಮೇಶ್ವರ. ಸೊ ಇಲ್ಲಿ ನೀವು ಕಾಣ್ಬೋದು ಬಿಳಿ ಶಿಲೆಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಪಾರ್ವತಿ ಪರಮೇಶ್ವರನ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಶಿವಲಿಂಗ ಕೂಡ ನೋಡಲಿಕ್ಕೆ ಸಿಗುತ್ತೆ. ಅದ್ರ ಎದುರುಗಡೆ ನಂದಿನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ನಂತರ ಮುಂದೆ ಹಾಗೆ ಬರ್ತಾ ಹೋದರೆ ಇಲ್ಲಿ ಹುಂಡಿ ಇದೆ. ಈ ಹುಂಡಿನಲ್ಲಿ ಏನಾದರೂ ಹರಕೆ ಇದ್ದರೆ ಅಥವಾ ದೇವಸ್ಥಾನಕ್ಕೆ ಸೇವೆ ಮಾಡಬೇಕು ಅಂತ ಇದ್ದರೆ ಕಾಣಿಕೆನ ಹಾಕ್ತಾರೆ. ಆನಂತರ ನಿಮಗೆ ಮುಂದೆ ಸಿಗೋದು ಮಹಾಲಕ್ಷ್ಮೀ ದೇವಿ. ನೋಡಿ, ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಮುಂದೆ ನೋಡ್ತಾ ಹೋದರೆ ವೆಂಕಟೇಶ್ವರ ಸ್ವಾಮಿಯ ಬಲಭಾಗಕ್ಕಿರುವಂಥ ದೇವರುಗಳು ಬಂದು ರಾಮ, ಲಕ್ಷ್ಮಣ ಹಾಗೆ ಸೀತಾಮಾತೆ. ಇದನ್ನು ಕೂಡ ಅಷ್ಟೇ ಬಿಳಿ ಶಿಲೆಯಲ್ಲಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ಅಲ್ಲಿ ರಾಮನ ಭಕ್ತ ಹನುಮಂತನನ್ನು ನಾವು ಕಾಣ್ಬೋದು. ನಾ ಹೇಳ್ದಾಗೆ ಈ ದೇವಸ್ಥಾನ ಬಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿದಾಗಿರೋದ್ರಿಂದ ಮಧ್ಯದ ಭಾಗದಲ್ಲಿ ನಾವು ವೆಂಕಟೇಶ್ವರ ಸ್ವಾಮಿನ ಕಾಣ್ಬೋದು. ನಂತರ ಎಡಭಾಗಕ್ಕೆ ಇರೋದೇ ಶ್ರೀ ರಾಧಾಕೃಷ್ಣ ಅವರ ವಿಗ್ರಹಗಳು. ಇದು ಕೂಡ ಅಷ್ಟೇ ಬಿಳಿ ಶಿಲೆಯಲ್ಲಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ತುಂಬ ಮುದ್ದಾಗಿ ಕಾಣಿಸ್ತಿತ್ತು. ನಂತರ ಇಲ್ಲಿ ನಮಗೆ ಕಾಣೋದು ಶ್ರೀ ಪದ್ಮಾವತಿ ದೇವಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ದೇವಸ್ಥಾನ ಒಳಗಡೆ ಲೈಟಿಂಗ್ಸ್ ಕಡಿಮೆ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಅನಂತರ ಇಲ್ಲಿ ನಮಗೆ ಕಾಣೋಕ್ಕೆ ಸಿಗೋದು ಸರಸ್ವತಿ ದೇವಿ. ಹಾಗೆ ಮುಂದೆ ಹೋದರೆ ನಮಗೆ ಶ್ರೀ ಶಿರಡಿ ಸಾಯಿಬಾಬಾ ಕೂಡ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ವಿಡಿಯೋನಲ್ಲಿ ನಿಮ್ಗೆ ಚಿಕ್ಕದಾಗಿ ಕಾಣಿಸ್ತಿರ್ಬೋದು, ಬಟ್ ಅಲ್ಲಿ ನೀವು ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ದೊಡ್ಡದಾಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಗಳನ್ನ ಕೂಡ ಸ್ಥಾಪನೆ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಲಿ ಅಥವಾ ಕಥೆಗಳಾಗಲಿ ಕೇಳೋದು ಅಂದರೆ ನಂಗೆ ತುಂಬಾ ಇಷ್ಟ. ಹಾಗೆ ಇಲ್ಲಿ ಬಂದು ನವಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ಈ ಗುಡಿಯೊಳಗೆ ಕಾಣಕ್ಕೆ ಸಿಗುವಂತಹ ದೇವರುಗಳು. ನಂತರ ಹೊರಗಡೆ ನೀವು ನೋಡ್ಬೋದು ತುಂಬಾ ವಿಶಾಲವಾಗಿರುವಂಥ ದೇವಸ್ಥಾನ. ಹಾಗೆ ಬೇರೆ ಬೇರೆ ದೇವರುಗಳಿಗೆ ಕೂಡ ಸಹ ಇಲ್ಲಿ ಪುಟ್ಟ ಗುಡಿಗಳನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮಧ್ಯದಲ್ಲಿ ನಾನು ಏನು ನಿಮಗೆ ತೋರಿಸ್ದೆ ಇದು ಬಂದು ಇಲ್ಲಿರುವಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಇಲ್ಲಿ ನಾವು ಶನೇಶ್ವರ ದೇವ್ರನ್ನ ಕಾಣ್ಬೋದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂತರ ನಮಗೆ ಕಾಣೋಕ್ಕೆ ಸಿಗೋದು ನನ್ನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಈ ದೇವಸ್ಥಾನ ಬಂದು ಇತ್ತೀಚೆಗೆ ಪ್ರತಿಷ್ಠಾಪನೆ ಆಗಿರೋ. ಹಾಗೆ ಶ್ರೀ ದುರ್ಗಾ ಪರಮೇಶ್ವರಿ ಇರ್ಬೋದು, ಭೈರವೇಶ್ವರ, ಸುಬ್ರಹ್ಮಣ್ಯ ಸ್ವಾಮಿ, ಕುಬೇರ ದೇವ, ಎಲ್ಲ ದೇವರುಗಳು ಪ್ರತ್ಯೇಕ ಗುಡಿಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದೊಂದೇ ದೇವಿಯನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ನಮಗೆ ಕಾಣೋದಕ್ಕೆ ಸಿಗೋದು ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ. ಈ ಶಿಲೆನೂ ಕೂಡ ಅಷ್ಟೇ ತಾಯಿ ಸಿಂಹದ ಮೇಲೆ ಚಾಮುಂಡೇಶ್ವರಿ ತಾಯಿನೇ ಕೂತಿರೋ ಹಾಗೆ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಈ ವಿಗ್ರಹನ. ಇದು ಕೂಡ ಅಷ್ಟೇ ಬಿಳಿ ಶಿಲೆಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಮುಂದೆ ನಾವಿಲ್ಲಿ ನೋಡ್ತಾ ಇರೋದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ. ಹಾಗೆ ಇಲ್ಲಿ ಯಾವುದೇ ದೇವರುಗಳಿಗಾಗಲಿ ಆಡಂಬರದ ಅಲಂಕಾರವಿಲ್ಲ. ಈ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕನೇ ನಮಗೆ ಕಾಣೋಕ್ಕೆ ಸಿಗೋದು ಶ್ರೀ ಭೈರವೇಶ್ವರ ಸ್ವಾಮಿಯವರ ದೇವಸ್ಥಾನ. ಮುಂಚೆ ನಾವು ಭೈರವೇಶ್ವರ ಸ್ವಾಮಿಗಳನ್ನ ಕಾಣಬೇಕಾಗಿದ್ದರೆ
ಶ್ರೀ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಆದರೆ ಇವಾಗ ನಮಗೆ ಅವಕಾಶನ ಇಲ್ಲೇ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಮಗೆ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪ್ರತಿಷ್ಠಾಪನೆ ಕೂಡ ನಾವು ಇಲ್ಲಿ ಕಾಣ್ಬೋದು. ಅನಂತರ ನಮಗೆ ಸಿಗೋದು ಶ್ರೀ ಕುಬೇರ ದೇವ. ಇದನ್ನು ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ತುಂಬ ಚೊಕ್ಕವಾಗಿ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನಮಗೆ ಕಾಣೋಕೆ ಸಿಗೋದು ಶ್ರೀ ನಾಗದೇವತೆಗಳು. ಇದು ಕೂಡ ಅಷ್ಟೇ ಇತ್ತೀಚೆಗೆ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಮುಂಚೆ ಈ ಒಂದು ನಾಗದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿರಲಿಲ್ಲ. ಸೊ ನಂತರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕನೇ ಇದು ಕೂಡ ಅಷ್ಟೇ ಇತ್ತೀಚೆಗೆ ಸ್ಥಾಪನೆ ಆಗಿರುವಂಥ ಬ್ರಹ್ಮ ವಿಷ್ಣು ಮಹೇಶ್ವರರ ದೇವಸ್ಥಾನ. ಇಲ್ಲಿ ತುಂಬ ದೊಡ್ಡದಾಗಿ ನಂದಿನ ಕೆತ್ತನೆ ಮಾಡಿದ್ದಾರೆ. ಹಾಗೆ ಅದರ ಮುಂದೆ ನಮಗೆ ಕಾಣೋಕೆ ಸಿಗೋದು ಪಂಚಮುಖ ಶಿವಲಿಂಗ. ತುಂಬ ವಿಭಿನ್ನವಾಗಿರುವಂಥ ಶಿವಲಿಂಗನ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬ್ರಹ್ಮ ವಿಷ್ಣು ಮಹೇಶ್ವರರ ದೇವಾಲಯನೂ ಕೂಡ ಅಷ್ಟೇ ತುಂಬ ಸುಂದರವಾಗಿ ಸ್ಥಾಪನೆ ಮಾಡಿದ್ದಾರೆ. ಯಾವುದೋ ಒಂದು ಮೆಡಿಟೇಷನ್ ಸೆಂಟರ್ ಥರ ಕಾಣಿಸುತ್ತೆ ನಿಮಗೆ. ಸೊ ಬನ್ನಿ ಒಳಗೆ ಯಾವ್ಯಾವ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನೋಡೋಣ. ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಮ್ಮ ಎಡಭಾಗಕ್ಕೆ ಮೊದಲು ಸಿಗೋದು ನಮಗೆ ಪಂಚಮುಖಿ ಗಣಪತಿ. ಮುಂದೆ ನಮಗೆ ಕಾಣೋದು ಇಲ್ಲಿ ಬ್ರಹ್ಮದೇವ ಹಾಗೂ ಸರಸ್ವತಿ ದೇವಿ. ನಂತರ ಇಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವರುಗಳನ್ನ ಕೂಡ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಶಿವ ಪಾರ್ವತಿ. ಹಾಗೆ ಇಲ್ಲಿ ಪಂಚಮುಖಿ ಆಂಜನೇಯ ಕೂಡ ಕೆತ್ತನೆ ಮಾಡಿದ್ದಾರೆ. ತುಂಬ ಸುಂದರವಾಗಿದೆ ಹಾಗೂ ತುಂಬ ವಿಭಿನ್ನವಾಗಿದೆ. ಮತ್ತು ಇಲ್ಲಿ ಪ್ರದಕ್ಷಿಣೆ ಬರುವಾಗ ನಮಗೆ ಕಾಣೋದು ದಕ್ಷಿಣಾಮೂರ್ತಿ ಸ್ವಾಮಿಗಳು. ತುಂಬ ಅಪರೂಪವಾದಂತಹ ವಿಗ್ರಹ. ಹಾಗೆ ಇಲ್ಲಿ ನಮಗೆ ಅಯ್ಯಪ್ಪ ಸ್ವಾಮಿಗಳ ದರ್ಶನ ಕೂಡ ಆಗುತ್ತೆ. ನಂತರ ಇಲ್ಲಿ ಆಂಜನೇಯ ಸ್ವಾಮಿಗಳ ದೇವಸ್ಥಾನ ಕೂಡ ಸ್ಥಾಪನೆ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಸಿಗೋದೇ ಆಂಜನೇಯ ಸ್ವಾಮಿ ಈ ದೇವಸ್ಥಾನಕ್ಕೆ ಬರ್ತಿದ್ದಾಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗೆ ಬಿಡುವಿದ್ದಾಗ ದಯವಿಟ್ಟು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ಬಿಕಾಸ್ ಇಲ್ಲಿನ ವೈಬ್ಸ್ ತುಂಬಾ ಚೆನ್ನಾಗಿದೆ. ಪಾಸಿಟಿವ್ ವೈಬ್ ಸಿಗುತ್ತೆ ನಿಮಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ.